ಒಂದ್ಸಲ ಇಮ್ಯಾಜಿನ್ ಮಾಡಿ ನೋಡಿ, ನೀವು ಚಿಕ್ಕವರಿದ್ದಾಗಿಂದ ಕೇಳ್ಕೊಂಡು ಬಂದಿರೋ ರಾಮಾಯಣ ಮಹಾಭಾರತ ಎರಡು ಎಂದಿಗೂ ನಡೆದೇ ಇಲ್ಲ ಅಂತ ಹೇಳಿದ್ರೆ, ಇವು ಜಸ್ಟ್ ಫಿಕ್ಷನ್ ಅಂತ ಹೇಳಿದ್ರೆ ನಂಬ್ತೀರಾ? ಇಲ್ಲ, ನಂಗೆ ಹುಗಿತೀರಾ? ಒಂದ್ ನಿಮಿಷ ಇರಿ. ರಾಮ, ಕೃಷ್ಣ, ಆಂಜನೇಯ, ಗಣೇಶ, ನಾವು ದೇವ್ರು ಅಂತ ನಂಬಿ ಪೂಜೆ ಮಾಡೋ ಇವರೆಲ್ಲ ನಿಜವಾಗಿ ಬದುಕಿದ್ದ ಜನರಲ್ಲ, ಬರೀ ಕಥೆಗಳ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಒಂದ್ ನಿಮಿಷ ನಿಲ್ಲಿ. ಇದು ನಾನು ಹೇಳ್ತಿರೋ ಮಾತಲ್ಲ, ಇದು ವರ್ಷಾನ್ಗಟ್ಲೆ ರಿಸರ್ಚ್ ಮಾಡಿರೋ ಹಿಸ್ಟೋರಿಯನ್ಸ್, ಆರ್ಕಿಯಾಲಜಿಸ್ಟ್ ಮತ್ತೆ ಸೈಂಟಿಸ್ಟ್ ಹೇಳ್ತಿರೋ ಮಾತು. ಅವ್ರ ಹತ್ರ ಪ್ರೂಫ್ಸ್ ಇವೆ, ರೆಕಾರ್ಡ್ಸ್ ಇವೆ, DNA ರಿಪೋರ್ಟ್ಸ್ ಇವೆ. ನಾನು ಯಾವ ರಿಲಿಜನ್ನ ಅಪೋಸ್ ಮಾಡ್ತಾ ಇಲ್ಲ, ನಿಮ್ ಬಿಲೀಫ್ಸ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಇದೇನು ನನ್ನ ಪರ್ಸನಲ್ ಒಪಿನಿಯನ್ ಕೂಡ ಅಲ್ಲ. ಆದ್ರೆ ಒಂದು ವಿಷಯ ಮಾತ್ರ ನಿಜ, ಈ ವಿಡಿಯೋ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ನಾನೇ ಒಂದು ಕ್ಷಣ ಶಾಕ್ ಆದೆ. ಚಿಕ್ಕವನಿದ್ದಾಗಿಂದ ನಂಬ್ಕೊಂಡು ಬಂದಿರೋ ಕೆಲವು ವಿಷಯಗಳನ್ನ ಈ ಪ್ರೂಫ್ಸ್ ಕ್ವಶನ್ ಮಾಡ್ತಿವೆ. ನಾನು ಕೇವಲ ಫ್ಯಾಕ್ಟ್ಸ್ ಮತ್ತೆ ಪ್ರೂಫ್ಸ್ ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದನ್ನ ನಂಬೋದು ಬಿಡೋದು ನಿಮ್ಮ ಇಷ್ಟ. ಆದರೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ಒಂದ್ಸಲ ಯೋಚನೆ ಮಾಡ್ತೀರಾ, ನಾನು ಇಷ್ಟು ದಿನ ನಂಬಿದ್ದು ನಿಜಾನ ಅಥವಾ ಸುಳ್ಳ ಅಂತ. ಈ ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಭಾರತದಲ್ಲಿ ಅಲ್ಲ, ಇದು ಶುರುವಾಗೋದು ರಷ್ಯಾದ ಒಂದು ಚಿಕ್ಕ ಜಾಗದಲ್ಲಿ. ಏನಪ್ಪ ಇವನು ರಾಮಾಯಣ ಮಹಾಭಾರತ ಅಂದು ರಷ್ಯಾ ಬಗ್ಗೆ ಮಾತಾಡ್ತಿದ್ದಾನೆ ಅನ್ಕೋಬೇಡಿ, ಇದು ಶುರುವಾಗೋದೇ ಅಲ್ಲಿಂದ. ಇವತ್ತಿಗೆ ಸುಮಾರು 39 ವರ್ಷಗಳ ಹಿಂದೆ ಸೋವಿಯತ್ ರಷ್ಯಾ ಯೂರಲ್ ಮೌಂಟೇನ್ಸ್ ಪಕ್ಕದಲ್ಲಿ ರಷ್ಯಾದ ಒಂದು ಸದರನ್ ರೀಜನ್ನಲ್ಲಿ ಒಂದು ಇಂಜಿನಿಯರಿಂಗ್ ಟೀಮ್ ಬಂದಿಳಿತು. ಅವ್ರ ಕೆಲಸ ತುಂಬ ಸಿಂಪಲ್ ಆಗಿತ್ತು. ಅಲ್ಲಿ ಒಂದು ಡ್ಯಾಮ್ ಕಟ್ಟೋದು, ಗೌರ್ಮೆಂಟ್ ಆರ್ಡರ್, ಪೇಪರ್ ವರ್ಕ್ ಎಲ್ಲ ರೆಡಿ ಇತ್ತು. ಕೆಲಸ ಶುರು ಮಾಡಬೇಕಷ್ಟೆ. ಜಮೀನು ಅಗಿಯೋಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಿಗೆ ಒಬ್ಬ ವರ್ಕರ್, ಇಲ್ಲೇನೋ ಇದೆ ಸರ್ ಅಂತ ಕೂಗ್ದ. ಎಲ್ಲರೂ ಓಡ್ ಬಂದ್ರು. ಮಣ್ಣು ಸ್ವಲ್ಪ ತೆಗಿತಾ ಹೋದಂಗೆ ಇಡೀ ಟೀಮ್ ಒಂದು ಕ್ಷಣ ಗಾಬರಿ ಆದ್ರು. ನೆಲದೊಳಗಿಂದ ಒಂದು ಇಡೀ ಸಿಟಿ ಕಾಣಿಸ್ತು. ಅದ್ಯಾವುದು ಚಿಕ್ಕ ಸಿಟಿ ಅಲ್ಲ, ಒಂದು ಪೂರ್ತಿ ನಗರ. ಗೋಡೆಗಳು, ಮನೆಗಳು, ರೋಡ್ಸ್ ಎಲ್ಲ ಸಾವಿರಾರು ವರ್ಷಗಳಿಂದ ಮಣ್ಣಿನ ಕೆಳಗೆ ಕುಸಿದೋಗಿದ್ವು. ಈ ಜಾಗಕ್ಕೆ ಹೆಸರಿಟ್ರು ಆರ್ಕೇಮ್. ಆದ್ರೆ ಆರ್ಕಿಯಾಲಜಿಸ್ಟ್ಗೆ ನಿಜವಾಗ್ಲೂ ಶಾಕ್ ಆಗಿದ್ದು ಸಿಟಿ ಸಿಕ್ಕಿದ್ದಕ್ಕಲ್ಲ, ಅದರ ಶೇಪ್ ನೋಡಿ. 2 ದೊಡ್ಡ ಸರ್ಕಲ್ಸ್, ಒಂದು ಸರ್ಕಲ್ನೊಳಗೆ ಇನ್ನೊಂದು ಸರ್ಕಲ್, ಅವೆರಡರ ಮಧ್ಯ ಒಂದು ಸ್ಕ್ವೇರ್ ಶೇಪ್ನಲ್ಲಿ ಗೋಡೆ, ಸುತ್ತಲೂ ಲೈನ್ ಆಗಿ ಮನೆಗಳು. ಪ್ರತಿ ಮನೆಗಳಲ್ಲೂ ಮೆಟಲ್ಸ್ ಕರಗಿಸೋಕೊಂದು ಜಾಗ, ವೆಪನ್ಸ್ ಮಾಡೋಕ್ಕೊಂದು ಜಾಗ ಎಲ್ಲ ಇದ್ದವು. ಆರ್ಕಿಯಾಲಜಿಸ್ಟ್ ಅಲ್ಲಿ ಸಿಕ್ಕಿದ ಕ್ಲೂಸ್ ಪ್ರಕಾರ ಅದನ್ನು ಕಾರ್ಬನ್ ಡೇಟಿಂಗ್ ಎಲ್ಲ ಮಾಡಿದ್ರು. ಕಾರ್ಬನ್ ಡೇಟಿಂಗ್ ನಲ್ಲಿ ಗೊತ್ತಾಗಿದ್ದು ಆ ಸಿಟಿ ಸುಮಾರು 4000 ವರ್ಷಗಳ ಹಿಂದೆ ಕಟ್ಟಿದ್ದು. ಒಂದ್ಸಲ ಯೋಚನೆ ಮಾಡಿ, 4000 ವರ್ಷಗಳ ಹಿಂದೆ ಒಂದು ಸಿವಿಲೈಸೇಷನ್ ಇಷ್ಟು ಡಿಸಿಪ್ಲಿನ್ ಇಂದ ಇಷ್ಟು ಎಕ್ಸಾಕ್ಟ್ ಆಗಿ ಒಂದು ನಗರ ಕಟ್ಟಿತ್ತು. ಕಂಪಾಸ್ ಇಲ್ಲ, GPS ಇಲ್ಲ, ಆದರೆ ಜಾಮಿಟ್ರಿ ಮಾತ್ರ ಪರ್ಫೆಕ್ಟ್. ಯಾರಪ್ಪ ಇಷ್ಟು ಪ್ರಿಸೈಸ್ ಆಗಿ ಆ ಸಿಟಿನ ಕಟ್ಟಿದ್ದು ಅಂತ ಆರ್ಕಿಯಾಲಜಿಸ್ಟ್ ಹುಡುಕ್ತಾ ಹೋದಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಸಿಕ್ತು. ಈ ಜನಾಂಗದ ಬಗ್ಗೆ ಮೊದಲ ಸಲ ಕ್ಲೂ ಸಿಕ್ಕಿದ್ದು ಆರ್ಕೇಮ್ನಲ್ಲ. ಇದಕ್ಕಿಂತ ಮೊದಲು ಸಿಂಟಾಸ್ಟಾ ಅನ್ನೋ ಜಾಗದಲ್ಲಿ ಇನ್ನೊಂದು ಸೈಟ್ನಲ್ಲಿ ಕೂಡ ಇದೇ ಥರದ ಕ್ಲೂಸ್ ಸಿಕ್ಕಿದ್ವು. ಹಂಗಾಗಿ ಆ ಜನಾಂಗಕ್ಕೆ ಒಂದು ಹೆಸರು ಸಿಕ್ತು, ಸಿಂಟಾಸ್ಟಾ ಪೀಪಲ್. ಹಾಗೆ ಅವ್ರು ಕಟ್ಟಿದ ನಗರದ ಹೆಸರು ಆರ್ಕೇಮ್. ಈ ಜನಾಂಗಕ್ಕೆ ರಾಮಾಯಣ ಮಹಾಭಾರತಕ್ಕೆ ಏನ್ ಸಂಬಂಧ ಅಂತೀರಾ? ಇದೆ. ಕೊನೆವರೆಗೂ ನೋಡಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಸಿಕ್ಕೇ ಸಿಗುತ್ತೆ. ಇವ್ರ ಹತ್ರ ಪ್ರಪಂಚದ ಹಳೆಯ ರಥಗಳಿದ್ವು. ರಾಮಾಯಣ ಮಹಾಭಾರತದಲ್ಲಿ ನಾವು ಕೇಳ್ಪಟ್ಟಿರೋ ಕುದುರೆ ಹಿಂದೆ ಇರೋ ರಥದ ಮೇಲೆ ಕೂತು ಯುದ್ಧ ಮಾಡೋ ಟೆಕ್ನಿಕ್ಸ್ ಮೊದಲು ಕಂಡಿಡಿದಿದ್ದು ಇವರೇ. ಇದು ಆರ್ಕಿಯಾಲಜಿಕಲಿ ಕನ್ಫರ್ಮ್ ಆಗಿರೋ ವಿಷಯ. ಇವ್ರಿಗೆ ಕುದುರೆ ಬರೀ ಒಂದು ಪ್ರಾಣಿ ಆಗಿರ್ಲಿಲ್ಲ, ಇವರ ರಿಲಿಜನ್ನ ಒಂದು ಭಾಗ ಆಗಿತ್ತು. ಸಿಂಟಾಸ್ಟಾ ಜನರ ಸಮಾಧಿಗಳನ್ನ ಟೆಸ್ಟ್ ಮಾಡಿದಾಗ ಆರ್ಕಿಯಾಲಜಿಸ್ಟ್ಗೆ ಇನ್ನೊಂದು ಕ್ಲೂ ಸಿಕ್ತು. ಒಬ್ಬ ರಾಜ ಸತ್ತಾಗ ಅವನ ಜೊತೆ ಅವನ ಕುದುರೆಗಳನ್ನೂ ಊತಾಕಿದ್ರು, ಅವನ ರಥಗಳನ್ನೂ ಊತಾಕಿದ್ರು. ಆ ಕುದುರೆಗಳನ್ನ ಬಲಿ ಕೊಟ್ಟು ಜೊತೆಗಿಟ್ಟಿದ್ರು. ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸತ್ತ ಮೇಲೆ ರಾಜ ಒಬ್ಬಂಟಿಯಾಗಿ ಹೋಗ್ಬಾರ್ದು ಅನ್ನೋ ನಂಬಿಕೆಗೋಸ್ಕರ ಬದುಕಿರೋ ಕುದುರೆಗಳನ್ನ ಬಲಿ ಕೊಡ್ತಿದ್ರು, ರಾಜನ ಪಕ್ಕದಲ್ಲೇ ಹೂತಾಕ್ತಿದ್ರು. ಇದನ್ನ ನೆನ್ಪಿಟ್ಕೊಳ್ಳಿ. ಇದೇ ಸಿಮಿಲರ್ ಟೈಪ್ ಆಫ್ ರಿಚುವಲ್ ಮತ್ತೆ ಮುಂದೆ ಹೇಳ್ತೀನಿ. ಇವರಿಗೆ ಬೆಂಕಿ ಮೇಲೂ ಒಂದು ಸ್ಪೆಷಲ್ ನಂಬಿಕೆ. ಪ್ರತಿ ರಿಚುವಲ್ನಲ್ಲೂ ಇವ್ರಿಗೆ ಬೆಂಕಿ ತುಂಬಾ ಇಂಪಾರ್ಟೆಂಟ್. ಒಂದಿನ ಯಾವುದೋ ಕಾರಣಕ್ಕೆ ಈ ಜನ ಆರ್ಕೇಮ್ ಬಿಟ್ಟು ಹೋಗೋಕೆ ಡಿಸೈಡ್ ಮಾಡಿದ್ರು. ಆದ್ರೆ ಹೊರಡೋ ಮೊದಲು ಇವರೊಂದು ವಿಚಿತ್ರ ಕೆಲಸ ಮಾಡಿದ್ರು. ಅವರೇ ವರ್ಷಗಟ್ಲೆ ಕಷ್ಟಪಟ್ಟು ಕಟ್ಟಿದ್ದ ಸಿಟಿಗೆ ತಮ್ಮ ಕೈಯಾರೆ ಬೆಂಕಿ ಹಚ್ಚಿದ್ರು. ಇಡೀ ಆರ್ಕೇಮ್ ಸಿಟಿ ಬೆಂಕಿಲಿ ಬೂದಿ ಆಗೋಯ್ತು. ಯಾಕೆ ಸುಟ್ರು ಅಂತ ಹಿಸ್ಟೋರಿಯನ್ಸ್ಗೆ ಇನ್ನೂ ಗೊತ್ತಾಗಿಲ್ಲ.
ಒಂದು ಥಿಯರಿ ಇದೆ, ಇದು ಒಂದು ರಿಚುವಲ್ ಆಗಿರ್ಬೋದು, ಇಲ್ಲ ಅವ್ರ ಬಗ್ಗೆ ಯಾರಿಗೂ ಕ್ಲೂ ಸಿಗಬಾರ್ದು, ಅವ್ರ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀಸನ್ ಕೂಡ ಆಗಿರ್ಬೋದು. ಆದ್ರೆ ಎಕ್ಸಾಕ್ಟ್ ಆಗಿ ಯಾರಿಗೂ ಗೊತ್ತಿಲ್ಲ. ಇಷ್ಟು ಮಾತ್ರ ಗೊತ್ತಿದೆ, ಆ ಸಿಟಿ ಬಿಟ್ಟು ಈ ಜನ 2 ಕಡೆ ಸ್ಪ್ಲಿಟ್ ಆಗಿ ಹೋದ್ರು. ಒಂದು ಗ್ರೂಪ್ ಸೌತ್ಗೆ ಅಂದ್ರೆ ಇವತ್ತಿನ ಸೆಂಟ್ರಲ್ ಏಷ್ಯಾ ಕಡೆಗೆ ಹೋದ್ರು, ಇನ್ನೊಂದು ಗ್ರೂಪ್ ವೆಸ್ಟ್ಗೆ ಅಂದ್ರೆ ಮಿಡಲ್ ಈಸ್ಟ್ ಕಡೆಗೆ ಹೋದ್ರು. ಇದೆಲ್ಲ ಆಗಿದ್ದು ಸುಮಾರು 3800ರಿಂದ 3500 ವರ್ಷಗಳ ಹಿಂದೆ, ಅಂದ್ರೆ 1800 to 1500 BC. ಎಲ್ಲಿಗೆ ಹೋದ್ರು, ಏನಾಯ್ತು ಅಂತ ಆ ಕಾಲಕ್ಕೆ ಬರ್ದಿಟ್ಟ ಯಾವುದೇ ರೆಕಾರ್ಡ್ಸ್ ಇಲ್ಲ. ಬರೀ ಮೂಳೆಗಳು, ಬರೀ ಬೂದಿ, ಮಣ್ಣಿನೊಳಗೆ ಹೂತಾಕಿರೋ ಕ್ಲೂಸ್ ಅಷ್ಟೇ ಸಿಕ್ಕಿದ್ದು. ಸ್ವಲ್ಪ ಹೊತ್ತು ಆರ್ಕೇಮ್ ಬಗ್ಗೆ ಬಿಟ್ಬಿಡಿ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಇನ್ನೊಂದು ಕತೆ ಹೇಳಬೇಕು. ಏನಿದು ಸಡನ್ ಆಗಿ ನಿಲ್ಸ್ದ ಅಂತ ಅನ್ಕೋಬೇಡಿ, ಮುಂದೆ ಎಲ್ಲ ಹೇಳ್ತೀನಿ. ಈ ಸಲ ನಮ್ಮ ಭಾರತ ಬಗ್ಗೆ ಹೇಳ್ತೀನಿ. ವೇದಾಸ್ ನಮ್ಮ ಕಲ್ಚರ್, ನಮ್ಮ ರಿಲಿಜನ್, ನಮ್ಮ ಲ್ಯಾಂಗ್ವೇಜ್ ಎಲ್ಲದರ ಫೌಂಡೇಶನ್ ಅಂತ ನಾವು ಪ್ರೌಡಾಗಿ ಹೇಳ್ಕೊಳ್ಳೋ ಈ ವೇದಾಸ್. 4 ವೇದಾಸ್ ಇವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಇದರಲ್ಲಿ ಅತ್ಯಂತ ಹಳೇದು, ಅತ್ಯಂತ ಮುಖ್ಯವಾದದ್ದು ಋಗ್ವೇದ. ಇದನ್ನು ಬರೆದಿದ್ದು ಸುಮಾರು 3500 ವರ್ಷಗಳ ಹಿಂದೆ. ಭಾರತದ ಮೊದಲ ದೇವರುಗಳ ಹೆಸರು ಕಾಣಿಸ್ಕೊಳ್ಳೋದೇ ಇಲ್ಲಿ. ಅತಿ ಹೆಚ್ಚು ಸಾಲುಗಳಿರೋದು ಇವ್ರ ಬಗ್ಗೆ: ಇಂದ್ರ, ವರುಣ, ಅಗ್ನಿ, ಸೋಮ. ಆದ್ರೆ ನಾವಿವತ್ತು ಅತ್ಯಂತ ಹೆಚ್ಚು ಪೂಜೆ ಮಾಡ್ತಿರೋ ದೇವರು ವಿಷ್ಣು, ಶಿವ. ಇವ್ರ ಬಗ್ಗೆ ಕೂಡ ಋಗ್ವೇದದಲ್ಲಿ ಇದೆ. ಆದ್ರೆ ಹೇಗೆ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಶಾಕ್ ಆಗ್ಬೋದು. ವಿಷ್ಣು ಬಗ್ಗೆ ಕೇವಲ 3.5 ವರ್ಸಸ್ ಅಷ್ಟೇ ಮೆನ್ಷನ್ ಮಾಡಿರೋದು. ವಿಷ್ಣುನ ಇಂದ್ರನ ಅಸಿಸ್ಟೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಋಗ್ವೇದದಲ್ಲಿ ಶಿವನ ರುದ್ರ ಅನ್ನೋ ಹೆಸರಿನಲ್ಲಿ ಕರೀತಾರೆ. ಆದ್ರೆ ಅಲ್ಲಿ ಮೆನ್ಷನ್ ಮಾಡಿರೋದು ನಾವು ಈಗ ನೋಡೋ ಶಿವನ್ ತರ ಅಲ್ಲ. ಬಾಣಗಳಿಂದ ಮನುಷ್ಯರನ್ನ, ಪ್ರಾಣಿಗಳನ್ನ ಹೊಡೆಯೋ ಒಂದು ಡೇಂಜರಸ್ ಕ್ಯಾರೆಕ್ಟರ್ ತರ ಮೆನ್ಷನ್ ಮಾಡಿದ್ದಾರೆ. ಇವೆಲ್ಲ ಸ್ಟ್ರೇಂಜ್ ಅನ್ಸ್ಬೋದು, ಆದ್ರೆ ಇದೇ ನಿಜ. ಇವತ್ತು ನಾವು ಕೈ ಮುಗಿತಿರೋ ವಿಷ್ಣು, ಶಿವ ಇವರೆಲ್ಲ ಆ ಟೈಮ್ನಲ್ಲಿ ಬರೀ ಸೈಡ್ ಕ್ಯಾರೆಕ್ಟರ್ಸ್ ಅಷ್ಟೇ. ಇವರಿಗೆಲ್ಲ ಇವಾಗ ನಾವು ಪೂಜೆ ಮಾಡೋ ಸ್ವರೂಪ ಸಿಕ್ಕಿದ್ದೆಲ್ಲ ಪುರಾಣಸಿಂದ. ವೇದಗಳನ್ನೆಲ್ಲ ಬರೆದು ಸುಮಾರು 2000 ವರ್ಷಗಳ ನಂತರ. ರಾಮ, ಕೃಷ್ಣ, ಆಂಜನೇಯ, ಗಣೇಶ ಇವ್ರ ಬಗ್ಗೆ ಋಗ್ವೇದದಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ. ಅದು ತುಂಬಾ ಜನಕ್ಕಾಗ್ಲೇ ಗೊತ್ತಿರ್ಬೋದು ಅನ್ಕೋತೀನಿ. ರಾಮ ಮೊದಲ ಸಲ ಕಾಣಿಸ್ಕೊಳ್ಳೋದು ವಾಲ್ಮೀಕಿ ಬರೆದಿರೋ ರಾಮಾಯಣದಲ್ಲಿ ಸುಮಾರು 2500 ವರ್ಷಗಳ ಹಿಂದೆ. ರಾಮಾಯಣ ಬರ್ದಿದ್ದು 2500 ವರ್ಷಗಳ ಹಿಂದೆ. ಆದ್ರೆ ವಾಲ್ಮೀಕಿ ಸ್ವತಃ ಹೇಳೋ ಪ್ರಕಾರ ಈ ಕತೆ ಅವರ ಕಾಲಕ್ಕಿಂತ ಇನ್ನೂ ಹಿಂದೆ ನಡೆದಿದ್ದು. ಅಂದ್ರೆ ರಾಮಾಯಣ ಬರ್ದಿರೋ ಟೈಮ್ ಬೇರೆ, ಆದ್ರೆ ಕತೆ ನಡೆದಿದ್ದು ಅಂತ ಹೇಳೋ ಕಾಲ ಬೇರೆ. ಕೃಷ್ಣ ಮೊದಲನೇ ಸಲ ಕಾಣಿಸ್ಕೊಳ್ಳೋದು ಮಹಾಭಾರತದಲ್ಲಿ ಸುಮಾರು 2100 ವರ್ಷಗಳ ಹಿಂದೆ ಬರ್ದಿದ್ದು. ಆದ್ರೆ ಮಹಾಭಾರತ ನಡೀತು ಅಂತ ಹೇಳಿರೋ ಕಾಲ ಬೇರೆ. ಇನ್ನು ಆಂಜನೇಯ ಬಗ್ಗೆ ಎಲ್ಲರಿಗೂ ಗೊತ್ತು, ರಾಮಾಯಣದಲ್ಲಿ ಬರೋ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಹಾಗೆ ಗಣೇಶನ ಒಂದೇ ಒಂದು ಸ್ಟ್ಯಾಚು ಕೂಡ 4th century CE ಹಿಂದೆ ಸಿಕ್ಕೇ ಇಲ್ಲ. ಅಂದ್ರೆ 1600 ವರ್ಷಗಳ ಹಿಂದೆ ಗಣೇಶನ್ ಸ್ಟ್ಯಾಚು ಎಲ್ಲೂ ಇರಲೇ ಇಲ್ಲ. ಈಗ ಒಂದು ರಿಚುವಲ್ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಈ ಕತೆಗೆ ಇದೇ ತುಂಬಾ ಇಂಪಾರ್ಟೆಂಟ್. ರಾಮಾಯಣ ಶುರುವಾಗೋದೇ ರಾಜ ದಶರಥ ಮಾಡೋ ಅಶ್ವಮೇಧ ಯಾಗದಿಂದ. ಒಂದು ಕುದುರೆನ ಬಿಡ್ತಾರೆ. ಆ ಕುದುರೆ ಅದಕ್ಕೆ ಇಷ್ಟ ಬಂದಂಗೆ ರಾಜ್ಯದಿಂದ ರಾಜ್ಯಕ್ಕೆ ನಡೀತಾ ಇರುತ್ತೆ. ಆ ಕುದುರೆ ಯಾವ ರಾಜ್ಯಕ್ಕೆ ಹೋಗುತ್ತೋ ಆ ರಾಜ್ಯಂಗೆ 2 ದಾರಿ: ಒಂದು ಒಪ್ಪಿಗೆ ಕೊಡ್ಬೇಕು, ಇಲ್ಲ ಯುದ್ಧಕ್ಕೆ ರೆಡಿ ಆಗ್ಬೇಕು. 1 ವರ್ಷ ಪೂರ್ತಿ ಕುದುರೆ ಇದೇ ತರ ಓಡಾಡ್ತಾ ಇರುತ್ತೆ. 1 ವರ್ಷ ಆದ್ಮೇಲೆ ಕುದುರೆ ವಾಪಸ್ ಬಂದಾಗ ಅದನ್ನೇ ಬಲಿ ಕೊಡ್ತಾರೆ. ಸೇಮ್ ರಿಚುವಲ್ ಮಹಾಭಾರತದಲ್ಲಿ ಕೂಡ ಇದೆ. ಯುದ್ಧ ಗೆದ್ದ ಮೇಲೆ ಯುಧಿಷ್ಠಿರ ಈ ಅಶ್ವಮೇಧ ಯಾಗ ಮಾಡ್ತಾನೆ. ಇಷ್ಟೆಲ್ಲ ಕೇಳಿದ್ಮೇಲೆ ಸ್ವಲ್ಪ ಜನಕ್ಕೆ ಐಡಿಯಾ ಇರ್ಬೋದು, ಇದೆಲ್ಲ ವೇದಾಸ್ನಲ್ಲೇ ಇದೆ ಅಲ್ವಾ ಅಂತ. ಆದ್ರೆ ಒಂದೊಂದು ನಿಮಿಷ, ನಿಮ್ಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ನಮ್ಮ ಸ್ವಂತ ಭಾರತೀಯರದ್ದು ಅಂತ ಹೇಳ್ಕೊಳ್ಳೋ ವೇದಾಸ್ ನಾವು ಬರೆದಿದ್ದಲ್ಲ. ಬದಲಿಗೆ ರಷ್ಯಾದಿಂದ ಬಂದಂತಹ ಸಿಂತಾಷ್ಟ ಜನ ಭಾರತೀಯರ ಜೊತೆ ಮಿಕ್ಸ್ ಆದ್ಮೇಲೆ ಅವರೇ ಬರೆದ್ರು ಅಂತ ಹೇಳಿದ್ರೆ ಒಂದೇ ಒಂದು ನಿಮಿಷ ಇದ್ರ ವೆಯ್ಟ್ ಅರ್ಥ ಮಾಡ್ಕೊಳ್ಳಿ. ನಾವು ಇಷ್ಟು ದಿನ ಅತ್ಯಂತ ಪವಿತ್ರ ಅಂತ ಪೂಜೆ ಮಾಡಿರೋ ಗ್ರಂಥ ಹೊರಗಿಂದ ಬಂದ ಸಿವಿಲೈಸೇಷನ್ ಅವರು ಬರೆದಿದ್ದು ಅಂತ ಹೇಳಿದ್ರೆ ನಂಬಕ್ ಕಷ್ಟ ಇರ್ಬೋದು. ಇದು ಬರೀ ನಾನು ಸುಮ್ಮನೆ ಹೇಳ್ತಿರೋ ಮಾತಲ್ಲ, ಮುಂದೆ ಪ್ರೂಫ್ಸ್ ಒಂದೊಂದಾಗಿ ಇಡ್ತಾ ಹೋಗ್ತೀನಿ. ಆನ್ಸರ್ ಸಿಗೋದು ಆರ್ಕೇಮ್ನಲ್ಲಿ, ಬೂದಿಯಾದ ರಷ್ಯಾದ ಒಂದು ಸಿಟಿನಲ್ಲಿ. ಇದೇ ನಮ್ಮ ಇಂಡಿಯಾಗೆ ಮತ್ತು ರಷ್ಯಾಗಿರೋ ಕನೆಕ್ಷನ್ ಸೈಂಟಿಸ್ಟ್ ಮತ್ತು ಹಿಸ್ಟೋರಿಯನ್ಸ್ನ ಶಾಕ್ ಮಾಡಿಸಿದ್ದು. ಸಿಂಟಾಷ್ಟ ಜನ ಆರ್ಕೇಮ್ ಬೂದಿ ಆದಮೇಲೆ 2 ಕಡೆ ಸ್ಪ್ಲಿಟ್ ಆಗಿ ಹೋಗ್ತಾರೆ ಅಂತ ಹೇಳಿದ್ದೆ. ಒಂದು ಗ್ರೂಪ್ ಸೌತ್ ಏಷ್ಯಾಗೆ ಹೋಯ್ತು ಅಂತ ಹೇಳಿದ್ದೆ. ಆ ಗ್ರೂಪ್ ಎಲ್ಲಿಗೆ ಹೋಯ್ತು ಗೊತ್ತಾ? ಆ ಗ್ರೂಪ್ ಇವತ್ತಿನ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮೂಲಕ ನಾರ್ತ್ ವೆಸ್ಟ್ ಇಂಡಿಯಾ ಒಳಗೆ ಬಂದರು. ಅವ್ರು ಬಂದಿದ್ದು ನಾವು ಆಗಲೇ ಮಾತಾಡಿರೋ ಕಾಲದಲ್ಲೇ 3800ರಿಂದ 3500 ವರ್ಷದ ಹಿಂದೆ. ಆ ಟೈಮ್ನಲ್ಲಿ ಭಾರತದಲ್ಲಿ ಯಾರಿದ್ರು ಗೊತ್ತಾ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಡ್ವಾನ್ಸ್ ಸಿಟಿ ಪ್ಲಾನಿಂಗ್, ಡ್ರೈನೇಜ್ ಸಿಸ್ಟಮ್, ಟ್ರೇಡ್ ಎಲ್ಲ ಇತ್ತು. ಸಿಂಟಾಷ್ಟ ಜನ ಬಂದರು, ಈ ಇಂಡಸ್ ವ್ಯಾಲಿ ಜನರ ಜೊತೆ ಮಿಕ್ಸ್ ಆದರು. 2 ಕಲ್ಚರ್ಸ್ ಒಂದಾದವು.
ಇದೆಲ್ಲ ಬರೀ ನಾನು ಹೇಳ್ತಿರೋ ಥಿಯರಿ ಅಲ್ಲ. ಸೈಂಟಿಸ್ಟ್ ಇಂಡಿಯಾದ ಹಳೆ ಸ್ಕೆಲಿಟನ್ಸ್ ನ ಟೆಸ್ಟ್ ಮಾಡಿದ್ರು. ಸುಮಾರು 4000 ವರ್ಷಗಳ ಹಿಂದಿನ ಸ್ಕೆಲಿಟನ್ಸ್ ಅಂದ್ರೆ 2000 BC ನ ಸ್ಕೆಲಿಟನ್ಸ್ ನ ಟೆಸ್ಟ್ ಮಾಡಿದ್ರು. ಆ ಸ್ಕೆಲಿಟನ್ಸ್ ನಲ್ಲಿ ಸೈಂಟಿಸ್ಟ್ಗೆ ರಷ್ಯನ್ ಸಿಂಟಾಸ್ಟಾ ಜನರ DNA ಸಿಗ್ಲಿಲ್ಲ. ಒಂದೇ ಒಂದು ಟ್ರೇಸ್ ಕೂಡ ಇರಲಿಲ್ಲ. ಅದಾದ್ಮೇಲೆ ಸೈಂಟಿಸ್ಟ್ 3000 ವರ್ಷಗಳ ಹಿಂದಿನ ಸ್ಕೆಲಿಟನ್ಸ್ ನ ಕೂಡ ಟೆಸ್ಟ್ ಮಾಡಿದ್ರು. ಆ ಸ್ಕೆಲಿಟನ್ಸ್ ನಲ್ಲಿ ಇದ್ದಕ್ಕಿದ್ದಂತೆ ಆ DNA ಕಾಣಿಸ್ಕೊಂತು. ಅದು ಯಾವ DNA ಅಂತೀರಾ? ಒಂದು ಸ್ಪೆಸಿಫಿಕ್ DNA ಮಾರ್ಕರ್ ಇದೆ. ಅದ್ರ ಹೆಸರು R1AZ93. ಸೈಂಟಿಸ್ಟ್ ಇದನ್ನ ಇವತ್ತಿನ ನಾರ್ತ್ ಇಂಡಿಯನ್ ಜನರಲ್ಲಿ ಟೆಸ್ಟ್ ಮಾಡಿದ್ರು. 30 to 70% ನಾರ್ತ್ ಇಂಡಿಯನ್ ಜನರಲ್ಲಿ ಈ DNA ಮಾರ್ಕರ್ ಸಿಕ್ಕಿದೆ. ಇವತ್ತು ನಾರ್ತ್ ಇಂಡಿಯಾದ ಎಷ್ಟೋ ಜನರ ಆನ್ಸಿಸ್ಟರ್ಸ್ ಆ ರಷ್ಯಾದಿಂದ ಬಂದ ಸಿಂಟಾಸ್ಟಾ ಜನ. ಇದು ಬರೀ ಒಂದು ಸ್ಟೋರಿ ಅಲ್ಲ, ಇದು ನಿಮ್ಮ ಎಷ್ಟೋ ಜನರ ಬಾಡಿ ಒಳಗಿರೋ ಒಂದು ರೆಕಾರ್ಡ್. ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಮೈಗ್ರೇಷನ್ನ ಒಂದು ಡೈರೆಕ್ಟ್ ಪ್ರೂಫ್. ಆಗ್ಲೇ ಇನ್ನೊಂದು ಗ್ರೂಪ್ ವೆಸ್ಟ್ ಕಡೆ ಹೋಯ್ತು ಅಂತ ಹೇಳಿದ್ದೆ, ಅಂದ್ರೆ ಮಿಡಲ್ ಈಸ್ಟ್ ಕಡೆ. ಆ ಗ್ರೂಪ್ ಅಲ್ಲಿ ಹೋಗಿ ಒಂದು ರಾಜ್ಯ ಕಟ್ಟಿದ್ರು. ಅದರ ಹೆಸರು ಮುಟನಿ. ಸುಮಾರು 3000 ವರ್ಷಗಳ ಹಿಂದೆ 1380 BC ನಲ್ಲಿ ಈ ಮಿಟಾನಿ ರಾಜ್ಯದಲ್ಲಿ ಒಂದು ಟ್ರೀಟಿ ಸೈನ್ ಆಯಿತು. ನಾರ್ಮಲ್ ಆಗಿ ಇಂಥ ಟ್ರೀಟೀಸ್ ಹಿಸ್ಟ್ರಿನಲ್ಲಿ ತುಂಬಾ ಸಿಗ್ತವೆ, ಆದ್ರೆ ಈ ಒಂದು ಟ್ರೀಟಿ ಆರ್ಕಿಯಾಲಜಿಸ್ಟ್ ಮತ್ತೆ ಹಿಸ್ಟೋರಿಯನ್ಸ್ಗೆ ಉಸಿರು ನಿಲ್ಸೋ ಹಾಗೆ ಮಾಡ್ತು. ಈ ಟ್ರೀಟಿ ಇವತ್ತಿಗೂ ರೆಕಾರ್ಡ್ ಆಗಿ ಉಳ್ಕೊಂಡಿದೆ. ಈ ಟ್ರೀಟಿಗೆ ವಿಟ್ನೆಸಸ್ ಆಗಿ ಗ್ಯಾರಂಟಿ ಕೊಡೋ ದೇವರುಗಳಾಗಿ ಕೆಲವು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆ ಕಲ್ಲಿನ ಮೇಲೆ ಕೆತ್ತಿರೋ ಹೆಸರುಗಳು ಯಾರ್ದು ಗೊತ್ತಾ? ಇಂದ್ರ ಮತ್ತೆ ವರುಣ. ಇವರೇ ಋಗ್ವೇದದಲ್ಲಿ ಕೂಡ ಮೆನ್ಷನ್ ಮಾಡಿರೋ ದೇವರು. ನಮ್ಮ ಇಂಡಿಯಾದ ಅತ್ಯಂತ ಪವಿತ್ರವಾದ ದೇವರುಗಳನ್ನ ಮಿಡ್ಲ್ ಈಸ್ಟ್ ನ ಒಂದು ರಾಜ್ಯದ ಒಂದು ಕಲ್ಲಿನ ಟ್ರೀಟಿ ಮೇಲೆ ಕೆತ್ತಿದ್ದಾರೆ ಅಂದ್ರೆ ಇದು ಹೇಗೆ ಸಾಧ್ಯ? ಅದನ್ನ ಕೆತ್ತಿದ್ದು ಕೂಡ ನಮ್ಮ ವೇದಗಳನ್ನ ಬರೆದಿರೋ ಸಿಂಟಾಸ್ಟಾ ಜನ. ನಮ್ಮ ವೇದಗಳಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ರಾಜ್ಯ ಹೇಗಿರ್ಬೇಕು, ರಾಜ್ಯ ಹೇಗ್ ನಡೆಸಬೇಕು, ಇವೆಲ್ಲ ವಿಷಯಗಳು ಆರ್ಕೆಎಂ ನಲ್ಲಿ ಕೂಡ ಸಿಕ್ಕಿವೆ. ಇವೆಲ್ಲ ವಿಷಯಗಳು ನಾವು ವೇದಾಸ್ನ ಬರೆಯೋಕ್ಕೂ ಮುಂಚೆ ಆರ್ಕೆಎಂ ನಲ್ಲಿ ಅವರ ಸಮಾಧಿಗಳ ಮೇಲೆ ಬರೆದಿದ್ದು. ಇದೇನ್ ಪ್ರೂವ್ ಮಾಡುತ್ತೆ ಅಂದ್ರೆ ವೇದಾಸ್ ಬರೆದಿರೋ ಜನರ ಆನ್ಸಿಸ್ಟರ್ಸ್ ಸಿಂಟಾಸ್ಟಾ ಜನ. ಅವರ ಐಡಿಯಾಲಜೀಸ್, ಅವ್ರ ಕಲ್ಚರ್ಸ್ ನಿಂದ ಇನ್ಫ್ಲೂಯೆನ್ಸ್ ಆಗಿ ನಮ್ಮ ವೇದಾಸ್ಗಳನ್ನ ಬರ್ದಿರೋದು. ಒಂದೇ ಒರಿಜಿನ್ ನಿಂದ ಬಂದ ಸಿವಿಲೈಸೇಷನ್. 2 ದಿಕ್ಕಿಗೆ ಹೋದ್ರು, ಆದ್ರೆ 2 ಕಡೆ ಒಂದೇ ದೇವರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಈಗ ಅಶ್ವಮೇಧ ಯಾಗ ಬಗ್ಗೆ ಮಾತಾಡೋಣ. ಅಶ್ವಮೇಧ ಯಾಗ ಇಂಡಿಯಾದಲ್ಲಿ ಫಸ್ಟ್ ಎಲ್ಲಿ ಕಾಣಿಸ್ಕೊಳ್ತು? ಇದಕ್ಕೆ ಆನ್ಸರ್ ಸಿಗೋದು ಇಂಡಸ್ ವ್ಯಾಲಿ ಜನ ಬಿಟ್ಟೋಗಿರೋ ಕ್ಲೂಸ್ ನಲ್ಲಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ 1000 ಸೀಲ್ ಸಿಕ್ಕಿವೆ. ಆ ಸೀಲ್ಸ್ ನಲ್ಲಿ ಗೂಳಿ, ಆನೆ, ಹುಲಿ, ರೈನೋಸರಸ್ ಎಲ್ಲಾ ಪ್ರಾಣಿಗಳು ಇವೆ. ಆದ್ರೆ ಒಂದೇ ಒಂದು ಪ್ರಾಣಿ ಆ ಸೀಲ್ಸ್ ನಲ್ಲಿ ಒಂದ್ಸಲ ಕೂಡ ಕಾಣಿಸ್ತಿಲ್ಲ, ಕುದುರೆ. ಇದರ ಅರ್ಥ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಜನರಿಗೆ ಕುದುರೆ ಬಗ್ಗೆ ಐಡಿಯಾ ಇರಲಿಲ್ಲ. ಹಾಗೆ ಕುದುರೆ ಇಂಡಿಯಾಗೆ ಬಂದಿದ್ದು ಫಸ್ಟ್ ಯಾವಾಗ ಗೊತ್ತಾ? 3800 ವರ್ಷಗಳ ಹಿಂದೆ, ಸರಿಯಾಗಿ ಸಿಂಟಾಸ್ಟಾ ಜನ ಬಂದ ಅದೇ ಟೈಮ್ ನಲ್ಲಿ. ನಾವು ಫಸ್ಟ್ಗೆ ಹೇಳ್ದಂಗೆ ಸಿಂಟಾಸ್ಟಾ ಜನ ಆರ್ಕೆಎಂ ನಲ್ಲಿ ರಾಜನ್ ಜೊತೆ ಕುದುರೆನ್ ಕೂಡ ಬಲಿ ಕೊಟ್ಟು ಅವನ ಪಕ್ಕದಲ್ಲೇ ಹೂತಾಕ್ತಿದ್ರು. ಅದೇ ಟ್ರೆಡಿಷನ್ ಸಿಂಟಾಸ್ಟಾ ಜನದ ಜೊತೆ ಇಂಡಿಯಾ ಕೂಡ ಬಂತು. 100 ವರ್ಷಗಟ್ಲೆ ಆ ಟ್ರೆಡಿಷನ್ ಚೇಂಜ್ ಆಗ್ತಾ ಹೋಯ್ತು, ಅಂದ್ರೆ ಅಪ್ಗ್ರೇಡ್ ಆಗ್ತಾ ಹೋಯ್ತು. ಅದೇ ಅಪ್ಗ್ರೇಡ್ ಆಗಿ ಅಶ್ವಮೇಧ ಯಾಗ ಆಯ್ತು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗಂತೂ ಕುದುರೆ ಬಗ್ಗೆ ಗೊತ್ತಿರಲಿಲ್ಲ. ಕುದುರೆ ಇಂಡಿಯಾಗೆ ಬಂದಿದ್ದು ಸಿಂಟಾಸ್ಟಾ ಜನರ ಜೊತೆ, ಅಂದರೆ 3000 ವರ್ಷಗಳ ಹಿಂದೆ. ಈಗ ಯೋಚನೆ ಮಾಡಿ, ಕುದುರೆನೇ ಇಂಡಿಯಾದಲ್ಲಿ ಆ ಕಾಲಕ್ಕಿಂತ ಮೊದಲು ಬಂದಿಲ್ಲ ಅಂದಮೇಲೆ ನಮ್ಮ ರಾಮಾಯಣ ಮಹಾಭಾರತಗಳಲ್ಲಿ ಅಶ್ವಮೇಧ ಯಾಗ ಕುದುರೆಗಳ ಬಗ್ಗೆ ಹೇಗೆ ಮೆನ್ಷನ್ ಮಾಡಿದ್ದಾರೆ? ಕುದುರೆಗಳೇ ಇಲ್ದಿದ್ದ ಟೈಮ್ನಲ್ಲಿ ಕುದುರೆ ಬಗ್ಗೆ ಕತೆಗಳು ಹೇಗೆ ಬಂತು? ಇದಕ್ಕೆ 2 ಪಾಸಿಬಿಲಿಟೀಸ್ ಇರೋದು. ಒಂದು, ರಾಮಾಯಣ ಮಹಾಭಾರತ ಕೇವಲ ಒಂದು ಫಿಕ್ಷನಲ್ ಸ್ಟೋರೀಸ್. ಅಥವಾ ಇನ್ನೊಂದು ಪಾಸಿಬಿಲಿಟಿ, ಅವಾಗ ನಡೆದಿರೋ ಸ್ವಲ್ಪ ಇನ್ಸಿಡೆಂಟ್ಸ್ನ ತಗೊಂಡು ಅದ್ರ ಬೇಸಿಸ್ ಮೇಲೆ ಆಗಿರೋ ಟೆಕ್ನಾಲಜಿ, ಆಗಿರೋ ಕುದುರೆ, ರಥಗಳನ್ನ ಬಳಸ್ಕೊಂಡು ಒಂದು ಕಥೆನ ಬರೆದಿದ್ದಾರೆ. ಅದೇ ರಾಮಾಯಣ ಮಹಾಭಾರತ. ಈ ಕಥೆಗಳು ನಡೆದಿದ್ದೇ ಬೇರೆ ತರ, ಆಗ ಬಂದ ಕುದುರೆ ಮತ್ತೆ ಸಂಸ್ಕೃತಿಗಳನ್ನ ಸೇರಿಸಿ ಕಥೆನ ಎನ್ಹ್ಯಾನ್ಸ್ ಮಾಡಿರ್ಬೋದು. ಹೀಗೆ ನೋಡ್ತಾ ಹೋದ್ರೆ ಇಷ್ಟು ದಿನ ನಾವು ನಂಬಿರೋ ತುಂಬಾ ವಿಷಯಗಳು ಸುಳ್ಳು ಅಂತ ಅನಿಸ್ಬೋದು. ಸೊ ಹಿಸ್ಟೋರಿಯನ್ಸ್ ಪ್ರಕಾರ ರಾಮಾಯಣ ಮಹಾಭಾರತ ಕೇವಲ ಫಿಕ್ಷನಲ್ ಸ್ಟೋರೀಸ್, ಕೇವಲ ಮಹಾಕಾವ್ಯಗಳು. ಕ್ಯಾರೆಕ್ಟರ್ಸ್ ನಿಜನೋ ಸುಳ್ಳು, ಆದರೆ ರಾಮ ಬದುಕಿದ ರೀತಿ, ಕೃಷ್ಣ ಹೇಳಿದ ಭಗವದ್ಗೀತೆ, ಅವೇ ನಮಗೆ ಲೆಸನ್ಸ್. ಅದರಲ್ಲಿರೋ ಧರ್ಮ ನಿಜ. ಇದನ್ನ ನಂಬಿ ಅಂತ ನಾನು ಹೇಳ್ತಿಲ್ಲ. ಹಂಗಂದ್ರೆ ಇಷ್ಟು ದಿನ ನಾವು ನಂಬ್ಕೊಂಡು ಬಂದಿರೋ ದೇವರುಗಳು ಅವರೆಲ್ಲ ನಿಜನ ಸುಳ್ಳ ಅಂತ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಇದ್ರ ಬಗ್ಗೆ ನಾನು ಆನ್ಸರ್ ಮಾಡಲ್ಲ. ನಮಗೆ ಗೊತ್ತಿಲ್ಲದೆ ಇರೋ ಸೈನ್ಸ್ ಇದೆ, ಈ ಪ್ರಪಂಚ ನಡೆಸೋ ಒಂದು ಶಕ್ತಿ ಇದೆ, ಆದರೆ ಆ ಶಕ್ತಿಗೆ ಹೆಸರಿಡಬೇಡಿ. ಒಬ್ಬ ಸಾಮಾನ್ಯ ಮನುಷ್ಯನ ಕತೆಗಿಂತ ಅದು ಒಂದು ದೇವ್ರ ಕತೆ ಆದ್ರೆ ಸೊಸೈಟಿಗೆ ಡೀಪ್ ಆಗಿ ತಲುಪುತ್ತೆ. ಇದೇ ಅವರ ಉದ್ದೇಶ. ಜನರಿಗೆ ಭಯ, ಭಕ್ತಿ ಇದೆಲ್ಲ ಬರ್ಲಿ ಅನ್ನೋದೇ ಉದ್ದೇಶ ಆಗಿತ್ತು. ಹಂಗಾಗಿ ಇದ್ರ ಬಗ್ಗೆ ಜಗಳ ಆಡೋ ಅವಶ್ಯಕತೆ ಇಲ್ಲ. ಇವೆಲ್ಲ ನಿಜವಾಗ್ಲೂ ನಡೀತಾ ಅಂತ ಕ್ವಶನ್ ಕೇಳೋ ಧೈರ್ಯ ಇರೋ ಜನ ಮಾತ್ರ ಇದಕ್ಕೆ ಆನ್ಸರ್ಸ್ ಹುಡುಕ್ತಾರೆ.
ಇವತ್ತು ನಮ್ಮ ರಕ್ತದೊಳಗೆ ನಾವು ಪೂಜೆ ಮಾಡ್ತಿರೋ ದೇವರುಗಳು, ನಾವು ಹೇಳೋ ಮಂತ್ರಗಳು, ನಮ್ಮ ಶ್ಲೋಕಗಳು, ಆ ಪದಗಳ ಹಿಂದೆ ಎರಡು ಬೇರೆ ಬೇರೆ ಜಗತ್ತಿನ ಜನ ಒಂದಾಗಿದ್ರು. ಆದ್ರೆ ಇವತ್ತು ನಾವು ಅವು ನಿಜಾನ ಸುಳ್ಳ ಅಂತ ಕಿತ್ತಾಡ್ತಿದೀವಿ. ನಾವು ಅವಕ್ಕೆ ಕೊಡೋ ರೆಸ್ಪೆಕ್ಟ್ ಇದಲ್ಲ, ಅದರಲ್ಲಿರೋ ಮಾರಲ್ಸ್ ವ್ಯಾಲ್ಯೂಸ್ನ ಫಾಲೋ ಮಾಡೋದೇ ನಾವು ಅದಕ್ಕೆ ಕೊಡೋ ರೆಸ್ಪೆಕ್ಟ್. ಹಿಸ್ಟೋರಿಯನ್ಸ್ ತಂದಿಟ್ಟ ಪ್ರೂಫ್ಸ್ ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಮಗೆ ಗೊತ್ತಿಲ್ಲದಲೇ ಇರೋ ಇನ್ನೂ ಎಷ್ಟೋ ವಿಷಯಗಳು ಸಿಕ್ಕಿಲ್ಲದೆ ಇರ್ಬೋದು. ಸೊ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಮಾಡೋಕ್ಕೆ ತುಂಬ ರಿಸರ್ಚ್ ಮಾಡಿದ್ದೀವಿ, ಸೊ ಸಪೋರ್ಟ್ ಮಾಡಿ. ಸೊ ಇನ್ನೂ ಇಂಟ್ರೆಸ್ಟಿಂಗ್ ಅನ್ಸಾಲ್ವ್ಡ್ ಕೇಸಸ್, ಮಿಸ್ಟ್ರೀಸ್ ಬಗ್ಗೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ.